ಹಲೋ ಗೈಸ್, ಇವತ್ತು ಒಂದು ಆಪರೇಷನ್ ಥಿಯೇಟರ್ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ. OT ಮತ್ತು ಅನಸ್ತೇಷಿಯಾ ಟೆಕ್ ಅಥವಾ ನರ್ಸಿಂಗ್ ಅಥವಾ ಯಾವುದೇ ಪ್ರೊಫೆಷನಲ್ಗೆ ಹೆಲ್ಪ್ ಆಗ್ಬೋದು. ನಂದು ಫಸ್ಟ್ ಸ್ಟೂಡೆಂಟ್ ಲೈಫಲ್ಲಿ ನಾನು OTಗೆ ಪೋಸ್ಟಿಂಗ್ ಇದ್ದಾಗ ನಾವು OTಗೆ ಹೋಗ್ತೇವಲ್ಲ, ಆವಾಗ ಒಂದು ಎಕ್ಸ್ಪೀರಿಯನ್ಸ್ ಒಂದು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಒಂದು ಎನ್ವಿರಾನ್ಮೆಂಟ್ ಏನಂತ ಹೇಳಿ ನಮಗೊಂದು ಐಡಿಯಾ ಇರಲ್ಲ, ಏನೆಲ್ಲ ಇರುತ್ತೆ. ನಾವು ಥಿಯರಿಯಲ್ಲಿ ಏನು ಓದಿರ್ತೇವೆ ಅದು ಆ ಥರ ಇರಲ್ಲ. OTಯಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡ್ತೇವೆ ಅದು ಡಿಫ್ರೆಂಟ್ ಆಗಿರುತ್ತೆ. ಪ್ರತಿ ಸ್ಟೂಡೆಂಟ್ ಈಗ ಏನು ಮಾಡ್ತಾರೆ ಅಂತ ಹೇಳಿದರೆ, OTಗೆ ಬಂದರೆ ಸ್ವಲ್ಪ ಏನು ಒಬ್ಸರ್ವ್ ಮಾಡಲ್ಲ, ಸುಮ್ಮನೆ ಈಗ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗ್ಬಿಡ್ತಾರೆ, ಎಂಜಾಯ್ಮೆಂಟ್. ಆದರೆ ಒಂದು ಸ್ವಲ್ಪ ಒಬ್ಸರ್ವ್ ಮಾಡಿದ್ರಿಂದ ಜಸ್ಟ್ ಅನಸ್ತೇಷಿಯಾ ಮಿಷಿನ್ ಮತ್ತು ಕ್ವಾಟ್ರಿ, OT ಟೇಬಲ್, ಲೈಟ್ಸ್ ಮತ್ತು ಹೇಗೆಲ್ಲ ವರ್ಕ್ ಆಗುತ್ತೆ ಇದೆಲ್ಲ ಒಂದು ಒಬ್ಸರ್ವ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಕರೆಕ್ಟಾಗಿ ನಾಲೆಜ್ ಸಿಗುತ್ತೆ. ಪ್ಲಸ್ ನಿಮಗೆ ಥಿಯರಿ ತುಂಬ ಈಸಿ ಆಗುತ್ತೆ. ಎಸ್ಪೆಷಲಿ ಈ ಅನಸ್ತೇಷಿಯಾ ಮತ್ತು ಸರ್ಜರಿ ಸಬ್ಜೆಕ್ಟ್ ಇದು ತುಂಬ ಈಸಿಯಾಗಿ ನಿಮಗೆ ಎಕ್ಸಾಮಿಗೆ ಆನ್ಸರ್ ಮಾಡ್ಬೋದು. ಯಾಕಂದ್ರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಎಲ್ಲ ಗೊತ್ತಿರುತ್ತೆ. ಸ್ವಲ್ಪ ಮೇಯ್ನಾಗಿ ಪೋಸ್ಟಿಂಗ್ ಟೈಮಲ್ಲಿ ನೀವು ಒಬ್ಸರ್ವ್ ಮಾಡಬೇಕು. ಬೇಸಿಕ್ ನೀಡ್ ಜಾಸ್ತಿ ಏನು ಬೇಡ, ಒಂದು ಕ್ಯಾನುಲಾ, ಸ್ಪೈನಲ್ ನೀಡಲ್ ಇದೆಲ್ಲ ಒಬ್ಸರ್ವ್ ಮಾಡಬೇಕು. ಅದರಲ್ಲಿ ಸೈಜಸ್, ಕಲರ್ ಕೋಡಿಂಗ್, ಪ್ಲಸ್ ಅನಸ್ತೇಷಿಯಾ ಮಿಷಿನಲ್ಲಿ ಏನೆಲ್ಲ ಯಾವ ರೀತಿಯೆಲ್ಲ ವರ್ಕ್ ಆಗುತ್ತೆ ಅದರ, ಮತ್ತು ಮಾನಿಟರಿಂಗ್ಸ್ ಏನೆಲ್ಲ ಇದೆ, ಏನೆಲ್ಲ ಈಗ ಸರ್ಜರಿ ಟೈಮಲ್ಲಿ ಏನೆಲ್ಲ ಮಾನಿಟರ್ ಮಾಡ್ತಾರೆ ಅದರ ಬಗ್ಗೆ ಎಲ್ಲ ಸ್ವಲ್ಪ ಒಬ್ಸರ್ವ್ ಮಾಡಿ ನಾಲೆಜ್ ತೆಗಿಬೇಕು. ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮ್ಮದು ಸ್ಟೂಡೆಂಟ್ ಲೈಫಲ್ಲಿ ನಾವು ಇದೆಲ್ಲ ಮಾಡಲಿಲ್ಲ, OT ಪೋಸ್ಟಿಂಗ್ ಸಹ ಹೋಗ್ತಾ ಇರಲಿಲ್ಲ. ಸೊ ಇದೆಲ್ಲ ತುಂಬ ಒಂದು ದೊಡ್ಡ ಮಿಸ್ಟೇಕ್ ಆಗಿರುತ್ತೆ. ನಮ್ಮದು ಫಸ್ಟ್ ಇಯರ್ ಪೋಸ್ಟಿಂಗ್ ಕೊಡಲ್ಲ ಯಾವ ಕಾಲೇಜಲ್ಲಿ ಸಹ. ಆದರೆ ಒಂದೊಂದು ಕಾಲೇಜಲ್ಲಿ ಫಸ್ಟ್ ಇಯರ್ ಪೋಸ್ಟಿಂಗ್ ಕೊಡ್ತಾರೆ. ಈಗ ಆಪರೇಷನ್ ಥಿಯೇಟರ್ ಆ್ಯಂಡ್ OT ಟೆಕ್ನಾಲಜಿ ಇದರಲ್ಲಿ ಮೇಯ್ನಾಗಿ ಅನಸ್ತೇಷಿಯಾ ಮತ್ತು ಸರ್ಜರಿ ಬಗ್ಗೆ ನಾವು ಕಂಪ್ಲೀಟಾಗಿ ಓದ್ತೇವೆ. ನಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಸೆಕೆಂಡ್ ಇಯರಿಂದ ಸ್ಟಾರ್ಟ್ ಮಾಡ್ತಾರೆ ಪ್ರಾಕ್ಟಿಕಲ್. ನಂದು ಸ್ಟೂಡೆಂಟ್ ಲೈಫಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಅಷ್ಟೇನು ನಾನು ತಿಳ್ಕೊಳ್ಳಿಲ್ಲ, ಬಟ್ ನಂದು ಟ್ರೈನಿಂಗ್ ಲೈಫಲ್ಲಿ ನಾನು ಫುಲ್ಲು ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ಆಗಿ ಎಲ್ಲ ತಿಳ್ಕೊಂಡೆ. ನಮ್ಮದು ಸ್ಟೂಡೆಂಟ್ ಲೈಫಲ್ಲಿ ನಾವು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳಿದರೆ, ನಾವು OTಗೆ ಹೋಗ್ತೇವೆ ಬಟ್ ಏನು ಒಬ್ಸರ್ವ್ ಮಾಡಲ್ಲ. ನಾವು ಟ್ರೈನಿಂಗಲ್ಲಿ ಸಹ ತುಂಬ ಜನ ಅಷ್ಟೇನು ಇಂಟ್ರೆಸ್ಟ್ ತೋರಿಸಲ್ಲ, ಯಾಕಂದರೆ ಯಾರು ಹೇಳಿಕೊಡಲ್ಲ. OTಯಲ್ಲಿ ನಾವು ಕೇಳಿದರೆ ಮಾತ್ರ ಏನಾದರೂ ಒಂದು ಹೇಳಿಕೊಡ್ತಾರೆ. ಏನಾದರೂ ಡೌಟ್ ಇದ್ದರೆ ಫಸ್ಟ್ OTಗೆ ಎಂಟ್ರ್ ಆದಾಗ ನಾವು ಕೇಳಬೇಕು. ಮೇಯ್ನಾಗಿ ಈಗ OTಗೆ ಎಂಟ್ರ್ ಆದ ಫಸ್ಟಿಗೆ ನಮ್ಮದು OTಯಲ್ಲಿ ಸ್ಟರೈಲ್ ಏರಿಯಾ ಯಾವುದು, ಅನ್ಸ್ಟರೈಲ್ ಏರಿಯಾ ಯಾವುದು, ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಂಡು ಕರೆಕ್ಟ್ ಪ್ರಾಪರಾಗಿ ವರ್ಕ್ ಮಾಡಿ. ಮಿಸ್ಟೇಕ್ ಎಲ್ಲರಿಂದ ಆಗುತ್ತೆ, ಆದರೆ ಸ್ಟಾರ್ಟಿಂಗಲ್ಲಿ ಕರೆಕ್ಟ್ ಪ್ರಾಪರಾಗಿ ಗೈಡೆನ್ಸ್ ತಗೊಂಡು ಮತ್ತೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೀವೇನಾದರೂ ಒಂದು ಸಪೋರ್ಟ್ ಮಾಡೋದಾದರೆ ನನಗೆ, ನಾನು ಸ್ವಲ್ಪ OT ಬಗ್ಗೆ ಬೇಕಾದ್ರೆ ನಿಮಗೆ ಡೀಪಾಗಿ ಪ್ರಾಕ್ಟಿಕಲ್ ಆಗಿ ಒಂದು ನಾಲೆಜ್ ಶೇರ್ ಮಾಡ್ತೇನೆ. ಇನ್ಶಾಲ್ಲಾ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡು. ಮತ್ತು ಒಂದು ಪ್ರಾಕ್ಟಿಕಲ್ ಆಗಿ ಮತ್ತು ಟ್ರೈನಿಂಗ್ ಪೀರಿಯಡಲ್ಲಿ ಕಲಿಬೋದು. ಇಲ್ಲಿ ಮುಂಚೆನೆಲ್ಲ ಓದಿದರೆ ಎಲ್ಲ ಒಂದು ಒಬ್ಸರ್ವ್ ಮಾಡಿ ಕಲಿತು ನಿಮಗೆ ಒಂದು ಥಿಯರಿಯಲ್ಲಿ ಹೆಲ್ಪ್ ಆಗುತ್ತೆ. ಪ್ಲಸ್ ಥಿಯರಿ ಮತ್ತು ಪ್ರಾಕ್ಟಿಕಲಿಗೆ ತುಂಬ ಡಿಫರೆಂಟ್ ಇರುತ್ತೆ. ಥಿಯರಿ ನೀವು ಏನು ಓದ್ತೀರಾ ಅದು ತುಂಬ ಡಿಫ್ರೆಂಟ್ ಆಗಿದೆ, ಬಟ್ ಅದನ್ನೇ ಅಪ್ಲೈ ಇಲ್ಲಿ ಮಾಡುವಾಗ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಮತ್ತು ನೀವು ಅನಸ್ತೇಷಿಯಾ ಮತ್ತು ಸರ್ಜರಿ ಎರಡು ಸಹ ಕಲಿತೀರಾ. ಸರ್ಜರಿ ಯಾವ ರೀತಿ ನಡೀತೆ ಮತ್ತು ಅದು ಏನೆಲ್ಲ ಯೂಸ್ ಆಗುತ್ತೆ, ಇನ್ಸ್ಟ್ರೂಮೆಂಟ್ ಪ್ಲಸ್ ಪ್ರೊಸೀಜರ್ ಹೇಗೆ ಅಂತೇಳಿ. ಮತ್ತು ಅನಸ್ತೇಷಿಯಾದಲ್ಲಿ ಯಾವುದೆಲ್ಲ ಡ್ರಗ್ಸ್ ಯೂಸ್ ಆಗುತ್ತೆ, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಸರ್ಜರಿ ಯಾವ ಸರ್ಜರಿ ಯಾವ ರೀತಿ ಎಲ್ಲ ಇದು ಪ್ರಾಕ್ಟಿಕಲ್ ಆಗಿ ನೀವು ತಿಳ್ಕೊಂಡ್ರೆ ತುಂಬ ಈಸಿಯಾಗಿರುತ್ತೆ. ನಾನು ಹೇಳೋದಿಷ್ಟೇ, ನಿಮಗೆ ಪೋಸ್ಟಿಂಗ್ ಸಿಕ್ಕಿದರೆ ಒಳ್ಳೆಯದು. ಯಾಕಂದರೆ ನೀವು ಥಿಯರಿ, ಎಸ್ಪೆಷಲಿ ನಮ್ಮದು OT ಆ್ಯಂಡ್ ಅನಸ್ತೇಷಿಯಾ ಟೆಕ್ನಾಲಜಿಯಲ್ಲಿ ಪೋಸ್ಟಿಂಗ್ ಈಸ್ ಇಂಪಾರ್ಟೆಂಟ್. ಥಿಯರಿ ಸಹ ಇಂಪಾರ್ಟೆಂಟ್, ಬಟ್ ಪೋಸ್ಟಿಂಗ್ ನಿಮಗೆ ಪ್ರಾಪರಾಗಿ ನಿಮ್ಮದು ಸ್ಟೂಡೆಂಟ್ ಲೈಫ್ ನೀವು ಯಾವಾಗ ಸ್ಟಡಿ ಮಾಡ್ತಿರೋದು ಅದೇ ಟೈಮಲ್ಲಿ ಕರೆಕ್ಟ್ ಪೋಸ್ಟಿಂಗ್ ಸಿಗ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ನಾಲೆಜ್, ಥಿಯರಿ ಸಹ ನಿಮಗೆ ಈಸಿಯಾಗಿ ಅಪ್ಲೈ ಮಾಡಲಿಕ್ಕಾಗುತ್ತೆ. ಇಲ್ಲಾಂದರೆ ನಿಮಗೆ ಥಿಯರಿ ಓದುವಾಗ ಏನು ಐಡಿಯಾ ಸಿಗಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಅನಸ್ತೇಷಿಯಾ OT ಟೆಕ್ನಾಲಜಿ ಕಲಿತಿದ್ದೀರಾ, ಇದೊಂದು ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ಸೊ ಹೀಗೆ ನಾವು OT ಮತ್ತು ಅನಸ್ತೇಷಿಯಾ ರಿಲೇಟೆಡ್ ನಾವೊಂದು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೇನಾದರೂ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.